Jivandari, it's a center for to experiment and experience non-violent living alternatives. My father, mother, they set up a very democratic setup. ನಮಗೆ ಅಂತಲ್ಲ ಇಲ್ಲಿದ್ದವ್ರಿಗೆಲ್ರಿಗೂ ಒಂಥರ ಅವ್ರಿಗೆ ಫ್ಯೂಡಲ್ ಮೈಂಡ್ ಸೆಟ್ ಇರಲೇ ಇರಲಿಲ್ಲ. ಇಟ್ ವಾಸ್ ವೆರಿ ವೆರಿ ಡೆಮೋಕ್ರೆಟಿಕ್. When I joined First Jivandari in 80s, there was nothing. There was no metal road also. It was a barren piece of land. When I started it, money ದುಡ್ಡು ಇರಲಿಲ್ಲ. Even now we don't have much money. So I lived in a ಅಲ್ಲೊಂದು ಸಣ್ಣದೊಂದು ಗಾಡಿ ಇತ್ತು. ಗಾಡಿಲೇ ದೀಪ ಹಚ್ಕೊಂಡು ಒಂದು 6-8 ತಿಂಗಳಿದ್ವಿ. ಆಮೇಲೆ ಅಲ್ಲೊಂದು ಸಣ್ಣದೊಂದು ಹೆಂಚಿನ ಮನೆ ಕಟ್ಟಿ ಆ ಹೆಂಚಿನ ಮನೇಲಿದ್ವಿ. Today, the mainstream idea of development is centered around material and power accumulation, right? If you have more and more power and material, so you're seen as a kind of a developed person or a developed nation. So I really wanted to move away from this paradigm, and so that quest in a way led me back to Gandhi's ideas and started seeing the relevance of khadi and the farming and all these activities. There is a connection between lifestyle and the environmental impact, right? So if you're leading this sort of a mainstream narrative of material and power accumulated lifestyle, so that negatively impacts environment. So that's why the only way go about it is leading a simple life. And Gandhi was the person who outwardly and most profoundly stated, and he really practiced that kind of a lifestyle. And khadi is always our priority. It is our blood. So khadi we have been doing from the very beginning, and it is the real true spirit of khadi we are doing. Khadi weaving especially was a very important activity in this country after agriculture, and we are producing very authentic khadi, and all our artisans are paid well, decent salaries. ಎಲ್ಲ ಖಾದಿ ಪ್ರೊಡ್ಯೂಸ್ ಮಾಡುವಾಗಲೂ ನಾವು ವಿತ್ ಸ್ಟೋರಿ ಬಿಟ್ಟೆ ಅಂತ. ಹಿಂಗೆ ಸ್ಟೋರಿ ಇದೆಯಪ್ಪ ಇದಕ್ಕೆ, ಯಾರೋ ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿರೋದು. ನೀವು 4 ಆಣೆ ₹1 ₹5 ಜಾಸ್ತಿ ಕೊಟ್ಟರೆ ಅವ್ರಿಗೆ ಹೋಗುತ್ತೆ ಅದು. ಈ ನಾಲೆ ಬರ್ತಿದ್ದಂಗೆ ಏನಾಗುತ್ತೆ, ನಾಲೆ ನೀರು ಬರ್ತಿದ್ದಂಗೆ ಎಲ್ರಿಗೂ ಭತ್ತ ಮತ್ತು ಕಬ್ಬು ಬೆಳಿಬೇಕು ಅಂತ ಶುರುವಾಯಿತು. ಆಮೇಲೆ ಲ್ಯಾಂಡ್ ಲೆವೆಲಿಂಗ್ ಶುರು ಮಾಡಿದ್ರು. ಲ್ಯಾಂಡ್ ಲೆವೆಲಿಂಗ್ ಶುರು ಮಾಡಿದಾಗ ಅಷ್ಟು ವರ್ಷದಿದ್ದಂತಹ ಆಲದ ಮರಗಳು, ಗೋಣಿ ಮರ, ಬಸ್ರಿ ಮರ, ದೇ ಆಲ್ ಬಿಕೇಮ್ ಆಬ್ಸ್ಟಿಕಲ್ ಫಾರ್ ದೆಮ್. ಸೊ ಭಾಳ ಮುಲಾಜಿಲ್ದೇ ಎಲ್ಲವನ್ನು ಕಟ್ ಮಾಡಿ 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 ಎಲ್ಲನೂ ಪ್ಯಾಡಿ ಫೀಲ್ಡ್ಸಾಗಿ ಕನ್ವರ್ಟ್ ಮಾಡಿದ್ರು. ಅದು ಯಾವಾಗಲೂ ನನಗೆ ಅದು ಹಾಂಟ್ ಆಗ್ತಾನೆ ಇತ್ತು. ಯಾಕೆಂದರೆ ದ ಇಂಪಾರ್ಟೆನ್ಸ್ ಆಫ್ ಫೈಕಸ್ ಪ್ಲಾಂಟ್ಸ್ ಆಯಿತು. ಯಾಕೆಂದರೆ ಇಲ್ಲಿ ಆಲದ ಮರಗಳೇ ಹೊರಟೋಗ್ಬಿಡ್ತಾಯಿದೆ. ಸೊ ಆಲದ ಜಾತಿ ಮರಗಳನ್ನು ಬೇಕಾದಷ್ಟು ನೆಟ್ಟಿದ್ದೀವಿ. ಈಗ ಅದ್ರ ಸುತ್ತಲೂ ಒಂದು ಎಜುಕೇಷನ್ ಪ್ರೋಗ್ರಾಮ್, ಮುಖ್ಯವಾಗಿ ಪಾಂಡವಪುರ ತಾಲೂಕಿನ ಮಕ್ಕಳು, ಹೈಸ್ಕೂಲು ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಒಂದು ವೀಕೆಂಡ್ ಪ್ರೋಗ್ರಾಮ್. ಅವ್ರು ಬೆಳಗ್ಗೆ ಬಂದು ಮಧ್ಯಾಹ್ನ ತನಕ ಇದ್ದು ಇದನ್ನೆಲ್ಲ ನೋಡಿ, ಒಂದು ರಿಸೋರ್ಸ್ ಸೆಂಟರ್ ನೋಡಿ, ಡಾಕ್ಯುಮೆಂಟ್ ನೋಡಿ, ಮಧ್ಯಾಹ್ನ ಅವ್ರಿಗೊಂದು ಊಟ ಕೊಟ್ಟು ಕಳಿಸುವಂಥ ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಅದು ಇನ್ನು ಸ್ವಲ್ಪ ದಿವಸ ಆದರೆ ಫೈಕಸ್ ಟ್ರೀಸೇ ಕಮ್ಮಿ ಆಗೋಗ್ತಾ ಇದೆ. ಅದ್ರ ಕಡೆಗೆ ಅದನ್ನು ಮಾಡಿದ್ದೀವಿ. ಅದು ಭಾಳ ರಿವಾರ್ಡಿಂಗ್ ನಮಗೆ. ಇದೊಂದು 10 ಎಕರೆ ಇದೆ. 10 ಎಕರೆಯಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಇದಕ್ಕೆ ನೆನೆಬನ ಅಂತ ಹೆಸರಿಟ್ಟಿದ್ದೀವಿ. ಅಂದರೆ ನೆನಪಿನ ವನ ಅಂತ. ಅಲ್ಲಿ ಯಾರು ಬಂದು ಹೋದ್ರೂ ಇದು ಲ್ಯಾಂಡ್ಸ್ಕೇಪ್ ಹಾಗೆ ಅವ್ರ ಮೆಮೊರಿಯಲ್ಲಿ ಉಳಿಬೇಕು ಅಂತ ಅನ್ನೋದು ಇದ್ರ ಮುಖ್ಯವಾದ ಉದ್ದೇಶ. ನಾವೇನು ಯೋಚನೆ ಮಾಡಿದ್ವಿ ಅಂತಂದರೆ, ವೈ ಕ್ಯಾಂಟ್ ವಿ ಜಸ್ಟ್ ಡೂ ದಿಸ್, ಕನ್ವರ್ಟ್ ದಿಸ್ ಹೋಲ್ ಲ್ಯಾಂಡ್ಸ್ಕೇಪ್ ಇಂಟು ಎ ಸೀಕ್ರೆಟ್ ಗ್ರೋ ಆರ್ ತೋಪು ಇನ್ ಕನ್ನಡದಲ್ಲಿ ಗುಡ್ಸೆ. ಸೊ ತೋಪಲ್ಲಿ ಏನು ಅಂತಂದರೆ ನಾವೇನು ಯೋಚನೆ ಮಾಡಿದ್ವಿ ಅಂದರೆ ಯಾವ ಗಿಡಗಳು ಹಾಕೋದು ಅಂತ ಪ್ರಶ್ನೆ ಬಂತು. ಅವಾಗ ನಮಗನ್ಸಿದ್ದು ಮುಖ್ಯವಾಗಿ ಆಲದ ಜಾತಿ ಮರಗಳೇನೇ ಅದನ್ನು ಹಾಕಬೇಕು ಅಂತ. ಯಾಕೆಂದರೆ ಈ ಆಲದ ಜಾತಿ ಮರಗಳೆಲ್ಲ ಏನು ಅಂತಂದರೆ ಇಟ್ಸ್ ಕಾಲ್ಡ್ ಕೀ ಸ್ಟೋನ್ ಸ್ಪೀಷೀಸ್ ಅಂತ. ಅಂದರೆ ಎಕಾಲಜಿ ಮೀನ್ಸ್ ಇಟ್ಸ್ ಲೈಕ್ ವೆರಿ ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಅಲ್ವಾ. ಸೊ ಅದರಲ್ಲಿ ಈ ಕೀ ಸ್ಟೋನ್ ಸ್ಪೀಷೀಸ್ ಅಂತ ಏನು ಬರುತ್ತೆ, ಇದು ಇಟ್ ಸಪೋರ್ಟ್ಸ್ ಮೋರ್ ಡೈವರ್ಸಿಟಿ ಅಂತನ್ನೋದು. ಅಂದರೆ ಫಾರ್ ಎಕ್ಸಾಂಪಲ್ ಈ ಯಾವ್ದಾದ್ರು ಒಂದು ಆಲದ ಮರ ನೋಡಿದ್ರೆ ಫಾರ್ ಎಕ್ಸಾಂಪಲ್, ಸೊ ಅಟ್ಲೀಸ್ಟ್ ಒಂದು 1200 1500 ಬೇರೆ ಬೇರೆ ಕೈಂಡ್ ಆಫ್ ಸ್ಪೀಷೀಸ್ನ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಈ ಆಲದ ಜಾತಿ ಮರ ಒಂದು ಆ ಸಿಸ್ಟಮಿಂದ ಹೊರಗಡೆ ಬಂದುಬಿಟ್ರೆ ಇಟ್ ಇಂಪ್ಯಾಕ್ಟ್ಸ್ ಸೋ ಮೆನಿ ಡಿಫ್ರೆಂಟ್ ಅದರ್ ಬೀಯಿಂಗ್ಸ್. ಟುಡೇ ವಿ ರಿಯಲಿ ನೀಡ್ ಟು ಸಿ ಫಿಸಿಕಲ್ ಲೇಬರ್ ಇನ್ ಅ ವೆರಿ ಡಿಫ್ರೆಂಟ್ ವೇ, not just only as a labor, because there is this connection. We should be aware of what kind of energy source that we use to run our economic systems to the larger social relations, right? Because everything else comes after we fulfill our stomach. So how do we do our economics? This is becomes very fundamental. ನಾವು ಅದನ್ನೇ ವಿ ಆರ್ ಟ್ರೈಂಗ್ ಟು ಕನೆಕ್ಟ್ ಎವ್ರಿಥಿಂಗ್. ಅದೇ ಇವತ್ತು ಮಾಡ್ತಾ ಇರೋ ಪ್ರಯತ್ನ. ಜೀವನ ಶಾಲೆ ಮೂಲಕ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ,
ನೆನೆಬನ ಏನಿದೆ ಇಟ್ಸ್ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಹೊರಗಡೆ ನೋಡಿದ್ರೆ ಕನೆಕ್ಷನ್ ಇಲ್ಲ ಅನ್ನಿಸ್ಬೋದು, ಬಟ್ ದೇ ಆರ್ ವೆರಿ ಮಚ್ ಇಂಟರ್ ಕನೆಕ್ಟೆಡ್. ಎಲ್ಲದೂ ಕನೆಕ್ಷನ್ ಆಗ್ತಾಯಿದೆ. ಹುಡುಗರು ಇರೋದು, ಹುಡುಗರು ಕೆಲಸ ಮಾಡ್ತಾ ಇರೋದು ಸೃಷ್ಟಿ. ನಮಗೆ ವಿ ಆರ್ ವೆರಿ ಕ್ಲಿಯರ್, ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್ ಅಂತ. ನಮಗೆ ಪರ್ಸ್ನಲ್ ಲೈಫು ಮತ್ತು ನಂದು ಎರಡು ಬೇರೆ ಬೇರೆ ಅಲ್ವೇ ಅಲ್ಲ. ಮೈ ಲೈಫ್, ಆಲ್ ದ ಆ್ಯಕ್ಟಿವಿಟೀಸ್ ದಟ್ ವಿ ಆರ್ ಡೂಯಿಂಗ್ ಹಿಯರ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಎಕ್ಸ್ಟೆನ್ಷನ್ ಆಗಿದೆ ಹೊರತು ಇದು ಒಂದು ಇನ್ಸ್ಟಿಟ್ಯೂಷನ್ಗೋಸ್ಕರ ಮಾಡೋವಂಥ ಸೆಟಪ್ ನಾವು ಯಾವುದೂ ಮಾಡ್ಕೊಂಡಿಲ್ಲ ಇಲ್ಲಿ. ಹೊಸ ಜೀವನದಾರಿ ಆ್ಯಂಡ್ ಜನಪದ ಸೇವಾ ಟ್ರಸ್ಟ್ ಈಸ್ ಮೋರ್ ರಿಲೆವೆಂಟ್ ಬಿಕಾಸ್ ಆಫ್ ದ ಡೆವಲಪ್ಮೆಂಟ್ ಇಶ್ಯೂಸ್ ದಟ್ ವಿ ಆರ್, ವಿಚ್ ಈಸ್ bothering all of us, the development basically. Unless you question the whole development model, I think we cannot get out of this race. ಹಿಂಗೆ ತುಂಬ ಕ್ಯಾಂಪ್ಗಳು ತುಂಬ ಆಗಿದೆ. ತುಂಬ ಜನ ಯುವಕರು ಬಂದು ಹೋಗಿ ಕ್ಯಾಂಪ್ಗಳಲ್ಲಿ ಭಾಗವಹಿಸಿ ಅವ್ರವ್ರ ಊರುಗಳಲ್ಲಿ, ಅವ್ರವ್ರ ಪ್ರದೇಶದಲ್ಲಿ ಇದೊಂದು ಇನ್ಫ್ಲೂಯೆನ್ಸ್ ಆಗಿದೆ. ಬೇರೆ ಬೇರೆ ಒಂದು ಪರ್ಸ್ಪೆಕ್ಟಿವ್ ನೋಡ್ತಿದ್ದಾರೆ. ಬಟ್ ಅವ್ರು ಭಾಳ ಜನಕ್ಕೆ ಒಂಥರ ಒಂದು ಕ್ರಿಟಿಕಲ್ ಮೈಂಡ್ ಇದೆ. ಈಗ ಹೋದರೆ ಇದಲ್ಲ ಇದು ಅಂತ ಅನ್ಸೋಕ್ಕೆ ಶುರುವಾಗಿದೆ. ಮುಂಚೆ ಬ್ಲೈಂಡಾಗಿ ವಾಟ್ ಹ್ಯಾಡ್ ಅಪ್ರೂವ್ಡ್ ಆ್ಯಂಡ್ ಅಗ್ರೀಡ್ ದ ಹೋಲ್ ಡೆವಲಪ್ಮೆಂಟ್ ಮಾಡೋದು ಅದಲ್ಲ ಅನ್ನೋದಾದರೂ ಜನಕ್ಕೆ ಗೊತ್ತಾಗ್ತಾಯಿದೆ. ಅದಷ್ಟು ಮಾಡಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ.